ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಅನಂತಾಯ ನಮಃ. ವ್ಯಾಪಿತ್ವಾತ್ ನಿತ್ಯತ್ವಾತ್ ಸರ್ವಾತ್ಮತ್ವಾತ್ ದೇಶತಃ ಕಾಲತಃ ವಸ್ತುತಶ್ಚ ಅಪರಿಚ್ಛಿನ್ನಃ ಅನಂತಃ. ಭಗವಂತ ಎಲ್ಲ ವಸ್ತುಗಳ ಒಳಗೂ ಹೊರಗೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸದಾಕಾಲವೂ ಸಹ ಭಗವಂತ ಇದ್ದೇ ಇರುತ್ತಾನೆ. ನಿತ್ಯನಾಗಿದ್ದಾನೆ ಭಗವಂತ. ಶಾಶ್ವತನು ಭಗವಂತ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಎಲ್ಲರನ್ನೂ ನಾಶಗೊಳಿಸುವವನು ಭಗವಂತ. ಎಲ್ಲವುದರ ಕೊನೆಯಾದಾಗಲೂ ಕೊನೆಯಾಗದೆ ಉಳಿಯುವ ಏಕೈಕ ತತ್ವ ಭಗವಂತ. ಸಕಲ ಜೀವಿಗಳಲ್ಲಿಯೂ ನೆಲೆಸಿರುವವನು ಭಗವಂತ. ಹೀಗಾಗಿ ಭಗವಂತ ಅನಂತಃ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಶ್ರುತೇಃ. ಭಗವಂತನನ್ನು ಕುರಿತು ಹೇಳುವಾಗ ಸತ್ಯವೂ ಜ್ಞಾನವೂ ಅನಂತವೂ ಆದದ್ದು ಬ್ರಹ್ಮವು ಎಂಬ ವರ್ಣನೆ ಶ್ರುತಿಯಲ್ಲಿದೆ. ಹೀಗಾಗಿ ಭಗವಂತ ಅನಂತಃ. ಗಂಧರ್ವಾಪ್ಸರಸಃ ಸಿದ್ಧಾಃ ಕಿನ್ನರೋರಗಚಾರಣಾಃ ನಾಂತಂ ಗುಣಾನಾಂ ಗಚ್ಚಂತಿ ತೇನಾನಂತೋಯಮವ್ಯಯಃ ಇತಿ ವಿಷ್ಣುಪುರಾಣವಚನಾದ್ವಾ ಅನಂತಃ. ಗಂಧರ್ವರು, ಅಪ್ಸರಸರು, ಸಿದ್ಧರು, ಕಿನ್ನರರು, ಉರಗರು, ಚಾರಣರು ಯಾರೂ ಭಗವಂತನ ಗುಣಗಳಿಗೆ ಕೊನೆಯನ್ನು ಕಾಣಲು ಅರಿಯರು. ಆದ್ದರಿಂದ ಈ ಅವ್ಯಯನಾದ ಭಗವಂತನು ಅನಂತನು ಎಂಬ ವಚನ ವಿಷ್ಣು ಪುರಾಣದಲ್ಲಿದೆ. ಹೀಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಅನಂತಃ. ಅನಂತಶ್ಚಾಸ್ಮಿ ನಾಗಾನಾಂ ಇತಿ ಭಗವದ್ವಚನಾತ್. ಭಗವದ್ಗೀತೆಯ ವಿಭೂತಿ ಯೋಗವೆಂಬ 10ನೆಯ ಅಧ್ಯಾಯದ 29ನೆಯ ಶ್ಲೋಕದಲ್ಲಿ ನಾನು ನಾಗಗಳಲ್ಲಿ ಅನಂತ ಎಂಬ ಭಗವಂತನ ವಚನವಿದೆ. ಹೀಗಾಗಿ ಭಗವಂತ ಅನಂತಃ. ಅನಂತ ಎಂಬ ನಾಗನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವವನು ಭಗವಂತ. ಹೀಗಾಗಿ ಭಗವಂತ ಅನಂತಃ. ಅಳತೆಗೆ ಸಿಗದ ಅನಂತ ಶಕ್ತಿಯಾಗಿದ್ದಾನೆ ಭಗವಂತ. ಅನಂತ ಶಯನನಾಗಿದ್ದಾನೆ ಭಗವಂತ. ಅನಂತ ಅವತಾರಗಳನ್ನು ತಾಳಿದವನು ಭಗವಂತ. ಹೀಗಾಗಿ ಭಗವಂತ ಅನಂತಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.